ಒಮ್ಮೆ ಭಾರತೀಯ ವಾಯುಪಡೆಯ ಒಬ್ಬ ಸಿಬ್ಬಂದಿಗೆ ಅತ್ಯಂತ ಮಹತ್ವದ ಸಚಿವರ ಭದ್ರತೆಯ ಜವಾಬ್ದಾರಿ ನೀಡಲಾಯಿತು. ಕರ್ತವ್ಯ ನಿರ್ವಹಣೆಗೆ ಸರ್ಕಾರವು ಅವರಿಗೆ 20 ಗುಂಡುಗಳಿರುವ ಒಂದು ಬಂದೂಕನ್ನು ನೀಡಿತ್ತು. ಆ ಸಂದರ್ಭದಲ್ಲಿ ಒಟ್ಟು 20 ಭದ್ರತಾ ಸಿಬ್ಬಂದಿ ಸಚಿವರ ರಕ್ಷಣೆಗೆ ನಿಯೋಜಿತರಾಗಿದ್ದರು. Eyes on the left. Copy that. Path clear. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಯಾವುದೇ ಅಡಚಣೆ ಇಲ್ಲದೆ ಮುಗಿದ ನಂತರ ಎಲ್ಲ ಭದ್ರತಾ ಸಿಬ್ಬಂದಿಯು ತಮ್ಮ ಬಂದೂಕುಗಳನ್ನು ಹಾಗೂ ಅವುಗಳಲ್ಲಿ ಇದ್ದ ಗುಂಡುಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಬೇಕಾಗಿತ್ತು. ಆದರೆ ತಮ್ಮ ಬಂದೂಕನ್ನು ಪರಿಶೀಲಿಸಿದಾಗ ಆ ಸಿಬ್ಬಂದಿಗೆ 20 ಗುಂಡುಗಳ ಬದಲು ಕೇವಲ 19 ಗುಂಡುಗಳು ಮಾತ್ರ ಇರೋದನ್ನು ಕಂಡು ಅವರು ಸಂಪೂರ್ಣವಾಗಿ ಬೆಚ್ಚಿಬಿದ್ದರು. There are only 19 rounds here, Commando. Find that missing round before evening. ವಿಷಯ ತಿಳಿದ ತಕ್ಷಣ ಅಧಿಕಾರಿಯವರು ಕಠಿಣವಾಗಿ ಇಂದಿನ ದಿನದೊಳಗೆ ಕಾಣೆಯಾದ ಗುಂಡನ್ನು ಹುಡುಕಿ ತಂದು ಒಪ್ಪಿಸಬೇಕು ಅಂತ ಆದೇಶವನ್ನು ನೀಡಿದರು. ಆ ಸಿಬ್ಬಂದಿ ದಿನವಿಡೀ ನಿರಂತರವಾಗಿ ಹುಡುಕಾಟವನ್ನು ನಡೆಸಿದರು. ಅವರು ಹಾದು ಹೋದ ಪ್ರತಿಯೊಂದು ಸ್ಥಳವೂ ಅಸಾಧಾರಣವಾಗಿ ತುಂಬಾನೇ ವಿಶಾಲವಾಗಿತ್ತು. ಅಲ್ಲಲ್ಲಿ ಹರಡಿಕೊಂಡಿದ್ದ ಮರಳು ಮೈದಾನಗಳು, ಗಾಳಿಯಲ್ಲಿ ತೇಲುವ ಮರಳಿನ ಮೋಡಗಳು, ಸೂರ್ಯನ ತಾಪದಲ್ಲಿ ಕುದಿಯುವ ಮರಳಿನ ದಿಬ್ಬಗಳು, ಕಣ್ಣು ಕಾಣದಷ್ಟು ದೂರ ಹರಡಿಕೊಂಡಿದ್ದ ಮರಳಿನ ಸಮುದ್ರ. ಇಂತಹ ಅಪಾರ ಮರಳಿನ ನಡುವೆ ಅವರು ಎಷ್ಟೇ ಶ್ರಮಪಟ್ಟರೂ ಆ ಗುಂಡು ಮಾತ್ರ ಎಲ್ಲಿಯೂ ಸಿಗಲಿಲ್ಲ. ಕೊನೆಗೆ ಸಂಪೂರ್ಣವಾದಂತಹ ನಿರಾಶೆ, ಭಯ ಮತ್ತು ಒತ್ತಡದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾದರು. ಕಣ್ಣೀರಿನಿಂದ ತುಂಬಿ ಸಂಪೂರ್ಣ ಶರಣಾಗತ ಭಾವದಿಂದ ಪ್ರಾರ್ಥನೆಯನ್ನ ಮಾಡಿದರು. ಗುರುರಾಯರೇ, ನಿಮ್ಮ ಅಸೀಮ ಕೃಪೆಯಿಂದ ಈ ಅಪಾರ ಮರಳಿನ ಸಾಗರದಲ್ಲಿ ಆ ಕಾಣೆಯಾದ ಗುಂಡು ನಮಗೆ ದೊರಕಲಿ ಎಂದು ಅವರು ತಮ್ಮ ಎರಡೂ ಕೈಗಳನ್ನು ಆ ಅನಂತ ಮರಳಿನೊಳಗೆ ಹಾಕಿ ಒಂದು ಹಿಡಿ ಮರಳನ್ನ ಎತ್ತಿಕೊಂಡ್ರು. ಆ ಕ್ಷಣದಲ್ಲಿ ಆ ಮರಳು ನಿಧಾನವಾಗಿ ಜಾರುತ್ತಾ ಕೆಳಗೆ ಬೀಳುತ್ತಿದ್ದಂತೆಯೇ ಆ ಅಸಂಖ್ಯಾತ ಮರಳಿನ ಕಣಗಳ ಮಧ್ಯದಿಂದ ಅಡಗಿದ್ದೇ ಅದೇ ಗುಂಡು ಹೊಳೆ